हेलो गाइस ಈ ಒಂದು ವಿಡಿಯೋನಲ್ಲಿ SBI ಬ್ಯಾಂಕ್ ಪರ್ಸನಲ್ ಲೋನ್ ಬಗ್ಗೆ ತಿಳಿಸಿಕೊಡ್ತಾ ಇದೀನಿ SBI ಬ್ಯಾಂಕ್ ಪರ್ಸನಲ್ ಲೋನ್ ಅಲ್ಲಿ ಅಪ್ ಟು ನೀವು ಇಲ್ಲಿ 20 ಲಕ್ಷ ರೂಪಾಯಿ ವರೆಗೆ ಸಾಲನ ತಗೊಳ್ಳಬಹುದು ನೀವು ಇಲ್ಲಿ ಸ್ಯಾಲರಿಡ್ ಪರ್ಸನ್ ಆಗಿದ್ರೆ ಇನ್ಸ್ಟಂಟ್ ಆಗಿ ನಿಮಗೆ ಸಾಲ ಸಿಗುತ್ತೆ ಸೋ ಸೆಲ್ಫ್ ಎಂಪ್ಲಾಯ್ಡ್ ಅವರಿಗೆ ಸದ್ಯಕ್ಕೆ ಕೊಡ್ತಾ ಇಲ್ಲ ಗೈಸ್ ಓನ್ಲಿ ಸ್ಯಾಲರಿಡ್ ಪರ್ಸನ್ಸ್ ಗೆ ಮಾತ್ರ ಇಲ್ಲಿ ಲೋನ್ ಕೊಡ್ತಾ ಇದೆ ಅಂಡ್ ಇಲ್ಲಿ ಇಂಟ್ರೆಸ್ಟ್ ರೇಟ್ ಕೂಡ ನೀವು ನೋಡ್ತಾ ಇರಬಹುದು ಸ್ಟಾರ್ಟಿಂಗ್ ಫ್ರಮ್ ಇಲ್ಲಿ 11.15% ಇಂದ per annum ಇಲ್ಲಿ ಇಂಟ್ರೆಸ್ಟ್ ರೇಟ್ ಅನ್ನು ಸ್ಟಾರ್ಟಿಂಗ್ ಇದೆ ಅಂಡ್ ಈಜಿಲಿ ನೀವು ಅಪ್ಲೈ ಮಾಡ್ಕೋಬಹುದು ಡಾಕ್ಯುಮೆಂಟ್ಸ್ ಬಂದ್ಬಿಟ್ಟು ಆಧಾರ್ ಕಾರ್ಡ್ ಪ್ಯಾನ್ ಕಾರ್ಡ್ ಮತ್ತೆ ಇನ್ಕಮ್ ಸ್ಟೇಟ್ಮೆಂಟ್ ಮತ್ತೆ ಬ್ಯಾಂಕ್ ಸ್ಟೇಟ್ಮೆಂಟ್ ಅನ್ನು ಇಲ್ಲಿ ಕೊಡಬೇಕಾಗಿರುತ್ತೆ ಅಂಡ್ ಇಲ್ಲಿ ಸೋ ಸ್ಯಾಲರಿ ಸ್ಲಿಪ್ ಕೂಡ ಕೇಳಬಹುದು ಅದನ್ನ ಕೂಡ ನೀವು ಇಲ್ಲಿ ಕೊಡಬೇಕಾಗಿರುತ್ತೆ ಸೋ ಯಾವ ರೀತಿಯಾಗಿ ಪರ್ಸನಲ್ ಲೋನ್ ಸಿಗುತ್ತೆ ಯಾವ ರೀತಿಯಾಗಿ ನೀವು ಅಪ್ಲೈ ಮಾಡ್ಕೊಬೇಕು ಕಂಪ್ಲೀಟ್ ಆಗಿ ನಿಮಗೆ ತಿಳಿಸ್ಕೊಡ್ತಾ ಇದೀನಿ ಈ ಒಂದು ವಿಡಿಯೋನಲ್ಲಿ ಸೋ ವಿಡಿಯೋನ ಸ್ಕಿಪ್ ಮಾಡ್ದಂಗೆ ಎಲ್ಲರೂ ಕೂಡ ಕೊನೆವರೆಗೂ ನೋಡಿ ಈ ಒಂದು ವಿಡಿಯೋಗೆ ಲೈಕ್ ಮಾಡಿಲ್ಲ ಅಂದ್ರೆ ಬೇಗ ಒಂದು ಲೈಕ್ ಮಾಡಿ ಗೈಸ್ ಹಾಗೆ ನಮ್ಮ ಚಾನಲ್ಗೆ ನೀವು ಹೊಸದಾಗಿ ವಿಸಿಟ್ ಮಾಡಿದ್ರೆ ವಿಡಿಯೋನ ಹೊಸದಾಗಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ ಪ್ರೆಸ್ ಮಾಡಿ ಆಮೇಲೆ ಸೆಲೆಕ್ಟ್ ಮಾಡ್ಕೊಳ್ಳಿ ಗೈಸ್ ಇದರಿಂದ ನಾನು ಹಾಕುವಂತ ವಿಡಿಯೋಸ್ಗಳ ನೋಟಿಫಿಕೇಶನ್ ನಿಮಗೆ ಮೊದಲಾಗಿ ಬರುತ್ತೆ ಸೋ ನೋಡಿ ಗೈಸ್ ಈ ಒಂದು ವಿಡಿಯೋನಲ್ಲಿ ಓನ್ಲಿ ಇನ್ಫಾರ್ಮೇಷನ್ ಮಾತ್ರ ಕೊಡ್ತಾ ಇದೀನಿ ಏಕೆಂತಂದ್ರೆ ನಾನು ಆಲ್ರೆಡಿ ಈ ಒಂದು SBI ಪರ್ಸನಲ್ ಲೋನ್ ಗೋಸ್ಕರ ಅಪ್ಲೈ ಮಾಡ್ಕೊಂಡು ನಾನು ತೋರಿಸಿದೀನಿ ವಿಡಿಯೋನಲ್ಲಿ ಆ ಒಂದು ವಿಡಿಯೋನ ಐ ಬಟನ್ ಅಲ್ಲಿ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ ನೀವು ಹೋಗ್ಬಿಟ್ಟು ನೋಡ್ಕೋಬಹುದು ಸೋ ಯಾವ ರೀತಿಯಾಗಿ ಇಲ್ಲಿ ಅಪ್ಲೈ ಪ್ರಾಸೆಸ್ ಇರುತ್ತೆ ಅದನ್ನ ಇನ್ಫಾರ್ಮೇಷನ್ ಮಾತ್ರ ಇವಾಗ ನಿಮಗೆ ತಿಳಿಸ್ಕೊಡ್ತಾ ಇದೀನಿ ಓಕೆನಾ ಸೋ ಇಲ್ಲಿ ಸ್ಯಾಲರಿಡ್ ಪರ್ಸನ್ಸ್ ಗೆ ಸಾಲ ಸಿಗುತ್ತೆ ಸೋ ಆಲ್ರೆಡಿ ಹೇಳ್ದಂಗೆ 11% ವರೆಗೆ ಸ್ಟಾರ್ಟಿಂಗ್ ಇಂಟ್ರೆಸ್ಟ್ ರೇಟ್ ಅನ್ನೋದು ಇರುತ್ತೆ ಇಲ್ಲಿ 20 ಲಕ್ಷ ರೂಪಾಯಿ ವರೆಗೆ ಲೋನ್ ಸಿಗ್ತಾ ಇದೆ ಕಡಿಮೆ ಇಂಟ್ರೆಸ್ಟ್ ರೇಟ್ ಅಲ್ಲಿ ಲೋನ್ ಸಿಗುತ್ತೆ ಗೈಸ್ ಅಂಡ್ ಇಲ್ಲಿ ಡೈಲಿ ರಿಡ್ಯೂಸಿಂಗ್ ಬ್ಯಾಲೆನ್ಸ್ ಮೇಲೆ ಇಲ್ಲಿ ಇಂಟ್ರೆಸ್ಟ್ ಅನ್ನ ಕ್ಯಾಲ್ಕುಲೇಟ್ ಮಾಡ್ತಾ ಇದ್ದಾರೆ ಅಂಡ್ ಲೋಯೆಸ್ಟ್ ಪ್ರೊಸೆಸಿಂಗ್ ಫೀಸ್ ಇರುತ್ತೆ ಸೋ ಕಡಿಮೆ ಅಂತಾನೆ ಹೇಳ್ಬೋದು ಅಂಡ್ ಇಲ್ಲಿ ಮಿನಿಮಲ್ ಡಾಕ್ಯುಮೆಂಟೇಷನ್ಸ್ ಜೊತೆಗೆ ಲೋನ್ ಕೊಡ್ತಾ ಇದ್ದಾರೆ ಆಧಾರ್ ಕಾರ್ಡ್ ಪ್ಯಾನ್ ಕಾರ್ಡ್ ಮತ್ತೆ ಇಲ್ಲಿ ಬ್ಯಾಂಕ್ ಸ್ಟೇಟ್ಮೆಂಟ್ ಮತ್ತೆ ಸ್ಯಾಲರಿ ಸ್ಲಿಪ್ ಇರಬೇಕಾಗಿರುತ್ತೆ ಸೋ ಆಧಾರ್ ಕಾರ್ಡ್ ಪ್ಯಾನ್ ಕಾರ್ಡ್ ಎರಡು ಡಾಕ್ಯುಮೆಂಟ್ಸ್ ಇದ್ರೆ ಅಪ್ಲೈ ಮಾಡ್ಕೋಬಹುದು ಅಂದ್ರೆ ಇಲ್ಲಿ ಯಾವುದೇ ಇಲ್ಲಿ ಹಿಡನ್ ಕಾಸ್ಟ್ ಆಗಲಿ ಸರ್ಪ್ರೈಸ್ ಕಾಸ್ಟ್ ಆಗಲಿ ಇಲ್ಲಿ ನಿಮಗೆ ಇರಂಗಿಲ್ಲ ಈ ಪ್ರಾವಿಷನ್ ನೋಡ್ತಾ ಇರಬಹುದು ಫಾರ್ ಸೆಕೆಂಡ್ ಟೈಮ್ ಲೋನ್ ನೀವು ಯಾವ ರೀತಿಯಾಗಿ ಅಪ್ಲೈ ಮಾಡ್ಕೊಂತೀರಾ ಅವಾಗ ಇಲ್ಲಿ ಪ್ರಾವಿಷನ್ ಅನ್ನ ಕೇಳ್ತಾರೆ ಓಕೆನಾ ಇಲ್ಲಿ ಯಾವುದೇ ಇಲ್ಲಿ ಸೆಕ್ಯೂರಿಟಿ ಅಥವಾ ಯಾವುದೇ ಗ್ಯಾರಂಟರ್ ಇಲ್ಲಿ ಇರುವಂತಹ ಅವಶ್ಯಕತೆ ಇರಲ್ಲ ಗೈಸ್ ಓಕೆ ಸೋ ಇದು ಇದು ಫೀಚರ್ಸ್ ಆಯಿತು ಇವಾಗ ಎಲಿಜಿಬಿಲಿಟಿ ಬಗ್ಗೆ ಮಾತಾಡೋದಾದ್ರೆ ನೀವು ಇಲ್ಲಿ ಸ್ಯಾಲರಿಡ್ ಪರ್ಸನ್ ಆಗಿರಬೇಕು ಅಂಡ್ ನಿಮ್ಮದು ಮಂತ್ಲಿ ಇನ್ಕಮ್ ಮಿನಿಮಮ್ ಇಲ್ಲಿ 15,000 ಆಗಿರಬೇಕಾಗಿರುತ್ತೆ ಅಂಡ್ ಇಲ್ಲಿ EMI ಮತ್ತೆ NMI ರೇಷಿಯೋ ಇಲ್ಲಿ ಲೆಸ್ ದೆನ್ 50% ಇರಬೇಕು ಇದನ್ನ ನೀವು ನೋಡ್ಕೊಳ್ಳಿ ಓಕೆನಾ ಸೋ ನಂತರ ಇಲ್ಲಿ ಎಂಪ್ಲಾಯೀಸ್ ವರ್ಕಿಂಗ್ ವಿತ್ ಅಂದ್ರೆ ಇಲ್ಲಿ ಸ್ಟೇಟ್ ಅಥವಾ ಕ್ವಾಸಿ ಗೌರ್ಮೆಂಟ್ ಆಗಿರ್ಬೋದು ಸೆಂಟ್ರಲ್ ಗೌರ್ಮೆಂಟ್ ಅಥವಾ ಈ ಎಲ್ಲ ಗೌರ್ಮೆಂಟ್ಸ್ ಅಲ್ಲಿ ವರ್ಕ್ ಮಾಡ್ತಿದ್ರು ಓಕೆ ನಡೆಯುತ್ತೆ ನೀವು ಅಪ್ಲೈ ಮಾಡ್ಕೋಬಹುದು ನಂತರ ಇಲ್ಲಿ ಸೆಂಟ್ರಲ್ ಅಥವಾ ಸ್ಟೇಟ್ PSUs ಅವರು ಕೂಡ ಇಲ್ಲಿ ಅಪ್ಲೈ ಮಾಡ್ಕೋಬಹುದು ನಂತರ ಇಲ್ಲಿ ಕಾರ್ಪೊರೇಟ್ ಪ್ರೈವೇಟ್ ಆ್ಯಂಡ್ ಪಬ್ಲಿಕ್ ಲಿಮಿಟೆಡ್ ಅವರು ಕೂಡ ಅಪ್ಲೈ ಮಾಡ್ಕೋಬಹುದು ನಂತರ ಇಲ್ಲಿ ಎಜುಕೇಷನಲ್ ಇನ್ಸ್ಟಿಟ್ಯೂಷನಲ್ಲಿ ಮತ್ತು ನ್ಯಾಷನಲ್ ರೆಪ್ಯೂಟ್ ಏನು ಇಲ್ಲಿ ವರ್ಕ್ ಮಾಡ್ತಾ ಇದ್ದಾರಲ್ವಾ ಸೊ ಅವರು ಕೂಡ ಇಲ್ಲಿ ಅಪ್ಲೈ ಮಾಡ್ಕೋಬಹುದು ಏಜ್ ಇಲ್ಲಿ 21 ವರ್ಷದಿಂದ 58 ವರ್ಷದ ಒಳಗೆ ಇರಬೇಕಾಗಿರುತ್ತೆ ಮಿನಿಮಮ್ ಸರ್ವಿಸ್ ನಿಮ್ಮದು 1 ವರ್ಷ ಇರಬೇಕು ಹಂಗಿದ್ರೆ ಮಾತ್ರ ನೀವು ಎಲಿಜಿಬಲ್ ಆಗಿರ್ತೀರಾ ಆ್ಯಂಡ್ ಲೋನ್ ಅಮೌಂಟ್ ಮಿನಿಮಮ್ 24,000 ಸಿಗುತ್ತೆ ಮ್ಯಾಕ್ಸಿಮಮ್ 20 ಲಕ್ಷ ರೂಪಾಯಿವರೆಗೆ ಸಿಗ್ಬೋದು 24 ಟೈಮ್ಸ್ NMI ಇಲ್ಲಿ ಇರುತ್ತೆ ಗೈಸ್ ಓಕೆನಾ ಸೊ ಇಲ್ಲಿ ನೋಡ್ತಾ ಇರ್ಬೋದು ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ನೀವು ಕರೆಕ್ಟಾಗಿ ಓದ್ಕೊಳ್ಳಿ ಅದಾದ ನಂತರ ಅಪ್ಲೈ ಮಾಡ್ಕೊಳ್ಳಿ ಇಲ್ಲಿ ಅಪ್ಲೈ ನೋ ಅಂತ ಇರುತ್ತೆ ಅಪ್ಲೈ ನೋ ಮೇಲೆ ನಾನು ಕ್ಲಿಕ್ ಮಾಡ್ಕೊತೀನಿ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಲಾಗಿನ್ ಮಾಡಲಿಕ್ಕೆ ಇರುತ್ತೆ ಸೊ ಮೊದಲಾಗಿ ರಿಜಿಸ್ಟರ್ ಮಾಡ್ಕೋಬೇಕು ರಿಜಿಸ್ಟರ್ ಮಾಡ್ಕೊಂಡಿಲ್ಲ ಅಂದರೆ ಫಸ್ಟ್ ನೀವು ಇಲ್ಲಿ ರಿಜಿಸ್ಟರ್ ಮಾಡ್ಕೊಳ್ಳಿ ಅದಾದ ನಂತರ ಇಲ್ಲಿ ಅಪ್ಲೈ ನೋ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ರಿಜಿಸ್ಟರ್ ಮಾಡಲಿಕ್ಕೆ ಬರುತ್ತೆ ಫುಲ್ ನೇಮನ್ನು ಹಾಕಿ ನಂತರ ಇಮೇಲ್ ಅಡ್ರೆಸ್ ಹಾಕಿ ನಂತರ ಕ್ಯಾಪ್ಚಾನ ಫಿಲ್ ಮಾಡ್ಕೊಳ್ಳಿ ನಂತರ ಮೊಬೈಲ್ ನಂಬರ್ ಎಂಟರ್ ಮಾಡಿಕೊಂಡು ಇಲ್ಲಿ ಸೆಂಡ್ OTP ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ನಿಮಗೆ OTP ಬರುತ್ತೆ OTP ಎಂಟರ್ ಮಾಡಿಕೊಂಡು ಕಂಟಿನ್ಯೂ ಮಾಡ್ಕೊಳ್ಳಿ ಕಂಟಿನ್ಯೂ ಮಾಡಿದ ತಕ್ಷಣ ನಂತರ ನಿಮಗೆ ಇಲ್ಲಿ ಬೇಸಿಕ್ ಡೀಟೇಲ್ಸ್ ಕೇಳುತ್ತೆ ಬೇಸಿಕ್ ಡೀಟೇಲ್ಸ್ ಅನ್ನು ಹಾಕೊಡಿ ನಂತರ ಎಂಪ್ಲಾಯ್ಮೆಂಟ್ ಡೀಟೇಲ್ಸ್ ಕೇಳುತ್ತೆ ಎಂಪ್ಲಾಯ್ಮೆಂಟ್ ಡೀಟೇಲ್ಸ್ ಕೊಡಿ ನಂತರ ಡಾಕ್ಯುಮೆಂಟ್ಸ್ ಎಲ್ಲ ಅಪ್ಲೋಡ್ ಮಾಡಲಿಕ್ಕೆ ಕೇಳುತ್ತೆ ಆಧಾರ್ ಕಾರ್ಡ್ ಪ್ಯಾನ್ ಕಾರ್ಡ್ ಅಪ್ಲೋಡ್ ಮಾಡ್ಕೊಳ್ಳಿ ಸಿಗ್ನೇಚರ್ನ ಅಪ್ಲೋಡ್ ಮಾಡಲಿಕ್ಕೆ ಕೇಳುತ್ತೆ ಎಲ್ಲನೂ ಅಪ್ಲೋಡ್ ಮಾಡ್ಕೊಳ್ಳಿ ಕಂಟಿನ್ಯೂ ಮಾಡ್ಕೊಳ್ಳಿ ನಂತರ ಲೋನ್ ಆಫರ್ ಬರುತ್ತೆ ನಂತರ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ನಂತರ ಲೋನ್ ಟೆನ್ಯೂರ್ ಕೂಡ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕು ಸೆಲೆಕ್ಟ್ ಮಾಡ್ಕೊಂಡು ಕಂಟಿನ್ಯೂ ಮಾಡ್ಕೊಳ್ಳಿ ಕಂಟಿನ್ಯೂ ಮಾಡಿದ ತಕ್ಷಣ ಇಲ್ಲಿ ಬ್ಯಾಂಕ್ ಸ್ಟೇಟ್ಮೆಂಟನ್ನು ಎಲ್ಲ ಅಪ್ಲೋಡ್ ಮಾಡಲಿಕ್ಕೆ ಕೇಳುತ್ತೆ ಸ್ಯಾಲರಿ ಸ್ಲಿಪ್ಪನ್ನು ಅಪ್ಲೋಡ್ ಮಾಡಲಿಕ್ಕೆ ಕೇಳಿದ್ರೆ ಅಪ್ಲೋಡ್ ಮಾಡ್ಕೊಳ್ಳಿ ಓಕೆ ಸೊ ಅದು PDF ರೂಪದಲ್ಲಿ ಇರಬೇಕು ನೆನಪಲ್ಲಿ ಇಟ್ಕೊಳ್ಳಿ ಓಕೆ ಸೊ ಅಪ್ಲೋಡ್ ಮಾಡ್ಕೊಂಡ ತಕ್ಷಣ ಕಂಟಿನ್ಯೂ ಮಾಡ್ಕೊಳ್ಳಿ ಕಂಟಿನ್ಯೂ ಮಾಡಿದ ತಕ್ಷಣ ಲೋನ್ ಅಗ್ರಿಮೆಂಟ್ ಬರುತ್ತೆ ಅದನ್ನು ಸೈನ್ ಮಾಡಿಕೊಂಡು ನೀವು ಎಷ್ಟು ಲೋನ್ ತೊಗೊಂಡಿರ್ತಾರೋ ಅಷ್ಟು ಲೋನ್ ನಿಮಗೆ ಬ್ಯಾಂಕ್ ಅಕೌಂಟಲ್ಲಿ ಸಿಗುತ್ತೆ ಆ್ಯಂಡ್ ಬ್ಯಾಂಕ್ ಡೀಟೇಲ್ಸ್ ಎಲ್ಲ ಕೇಳ್ತಾರೆ ಅದನ್ನೆಲ್ಲ ಫಿಲ್ ಮಾಡ್ಕೊಂಡು ಕಂಟಿನ್ಯೂ ಮಾಡಿದ ತಕ್ಷಣ ವಿತಿನ್ 5 ಮಿನಿಟ್ಸಲ್ಲೇ ಲೋನನ್ನು ಸಿಗುತ್ತೆ ಅಥವಾ 24 ಅವರ್ಸ್ ಕೂಡ ಆಗ್ಬೋದು ಒಂದೊಂದು ಕೇಸಲ್ಲಿ 48 ಅವರ್ಸ್ ಕೂಡ ಆಗುತ್ತೆ ಓಕೆ ಸೊ ಇದು ಡಿಪೆಂಡ್ ಆಗುತ್ತೆ ಲೋನ್ ಅಮೌಂಟ್ ಮೇಲೆ ಎಷ್ಟು ನೀವು ಲೋನ್ ತೊಗೊತಿದ್ದೀರಾ ಅನ್ನೋದು ಓಕೆ ಸೊ ಇಂಟ್ರೆಸ್ಟ್ ಕೂಡ ನಿಮ್ಮ ಒಂದು ರಿಸ್ಕ್ ಪ್ರೊಫೈಲ್ ಮೇಲೆ ಆಗ್ತಾರೆ ಮಿನಿಮಮ್ 100% ಮ್ಯಾಕ್ಸಿಮಮ್ ಇಲ್ಲಿ ಎಷ್ಟಾದರೂ ಹೋಗ್ಬೋದು ಐ ಥಿಂಕ್ ಇಲ್ಲಿ ಜಾಸ್ತಿ ತೊಗೊಳಲ್ಲ ಸೊ ಐ ಥಿಂಕ್ ಇಲ್ಲಿ 21-22% ಮ್ಯಾಕ್ಸಿಮಮ್ ಅನ್ಕೊಂಡಿದ್ದೀನಿ ಬಟ್ 28% ವರೆಗೂ ಕೂಡ ಹೋಗ್ಬೋದು ಗೊತ್ತಿಲ್ಲ ಗೈಸ್ ಇದು ನಿಮ್ಮ ರಿಸ್ಕ್ ಪ್ರೊಫೈಲ್ ಮೇಲೆ ಇರುತ್ತೆ ನೀವು ಎಷ್ಟು ರೀಪೇ ಮಾಡೋಕ್ಕೆ ಎಲಿಜಿಬಲ್ ಇದ್ದೀರಾ ಅದ್ರ ಮೇಲೆ ಇಲ್ಲಿ ಕ್ಯಾಲ್ಕುಲೇಟ್ ಮಾಡಿ ಹಾಕ್ತಾರೆ ಇಂಟ್ರೆಸ್ಟ್ ರೇಟ್ ಅನ್ನೋದು ನೆನಪಲ್ಲಿ ಇಟ್ಕೊಳ್ಳಿ ಜಾಸ್ತಿ ಆದರೆ ತೊಗೊಬೇಡಿ ಕಡಿಮೆ ಅನಿಸಿದ್ರೆ ನೀವು ತೊಗೊಳ್ಳಿ ಓಕೆ ಸೊ ಇನ್ ಕೇಸ್ ನಿಮಗೆ ಈ ಒಂದು ಬ್ಯಾಂಕ್ಸಲ್ಲಿ ಲೋನ್ ಬೇಡ ನಮಗೆ ಇಲ್ಲಿ ಇದರಲ್ಲಿ ಬೇಕು ಆ್ಯಪಲ್ಲಿ ಬೇಕು ಅಂತ ಅನ್ನೋರಿದ್ರೆ ನಿಮಗೋಸ್ಕರ ಒಂದು ಬೆಸ್ಟ್ ಅಪ್ಲಿಕೇಶನ್ ಬಗ್ಗೆ ತಿಳಿಸೋಕೆ ಇಷ್ಟಪಡ್ತೀನಿ ಅದರ ಹೆಸರು ಟ್ರೂ ಬ್ಯಾಲೆನ್ಸು ಹೌದು ಟ್ರೂ ಬ್ಯಾಲೆನ್ಸ್ ಅಪ್ಲಿಕೇಶನ್ ನಾನು ಯೂಸ್ ಮಾಡ್ಕೊಂಡಿದ್ದೀನಿ ನನ್ನ ಒಂದು ಫೇವ್ರೇಟ್ ಅಪ್ಲಿಕೇಶನ್ ಇದು ಬ್ಯಾಂಕಲ್ಲಿ ಲೋನ್ ಸಿಕ್ಕರೂ ಕೂಡ ನಾನು ಅದರಲ್ಲಿ ತೊಗೊಳ್ಳಲ್ಲ ಬಟ್ ಟ್ರೂ ಬ್ಯಾಲೆನ್ಸಲ್ಲಿ ತೊಗೊತೀನಿ ಸೊ ಬೆಸ್ಟ್ ಅಪ್ಲಿಕೇಶನ್ ಗೈಸ್ ಇದು ಸ್ವಲ್ಪ ಇಂಟ್ರೆಸ್ಟ್ ಜಾಸ್ತಿ ಇರುತ್ತೆ ಬಟ್ ಲೋನ್ ಪಕ್ಕಾ ಸಿಗುತ್ತೆ 1 ಲಕ್ಷ ರೂಪಾಯಿವರೆಗೆ ಇಲ್ಲಿ ಕ್ಯಾಶ್ ಲೋನ್ ಮತ್ತು 50,000 ರೂಪಾಯಿವರೆಗೆ ಲೆವೆಲಪ್ ಲೋನ್ ಜೊತೆಗೆ ಕ್ಯಾಶ್ ಲೋನ್ ಕೂಡ ಸಿಗುತ್ತೆ 1 ಲಕ್ಷ ರೂಪಾಯಿವರೆಗೆ ಸೊ ನನಗೆ ಸಿಕ್ಕಿದೆ ಗೈಸ್ 2 ಥರದ ಲೋನ್ ನಾನು ತೊಗೊಂಡಿದ್ದೀನಿ ಸೊ 4.4 ಸ್ಟಾರ್ ರೇಟಿಂಗ್ ಇದೆ 10 ಲಕ್ಷ ರಿವ್ಯೂಸ್ ಇದಾವೆ 5 ಕೋಟಿಗೂ ಹೆಚ್ಚು ಜನ ಡೌನ್ಲೋಡ್ ಮಾಡ್ಕೊಂಡು ಯೂಸ್ ಕೂಡ ಮಾಡ್ಕೊತಾ ಇದ್ದಾರೆ ಸೊ ಇದು ನನ್ನ ಬೆಸ್ಟ್ ಆ್ಯಂಡ್ ಫೇವ್ರೇಟ್ ಅಪ್ಲಿಕೇಶನ್ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇರುತ್ತೆ ಫಸ್ಟ್ ಲಿಂಕು ಅಲ್ಲಿಂದ ಹೋಗ್ಬಿಟ್ಟು ಅಪ್ಲೈ ಮಾಡ್ಕೊಳ್ಳಿ ತಕ್ಷಣ ಲೋನ್ ಸಿಗುತ್ತೆ ಓಕೆ ಇನ್ ಕೇಸ್ ನಿಮಗೆ SBI ಅಲ್ಲಿ
ಅಲ್ಲಿ ಸಿಕ್ಕರೆ SBI ಬ್ಯಾಂಕಲ್ಲಿ ಅಂತ ಅಪ್ಲೈ ಮಾಡ್ಕೊಂಡು ತೊಗೋಬೋದು ಗೈಸ್. ಓಕೆ, ಯಾವುದೇ ಪ್ರಾಬ್ಲಮ್ ಇಲ್ಲ, ಯಾವುದೇ ಇಶ್ಯೂ ಇಲ್ಲ. ಓಕೆನಾ? ಸೊ ಇನ್ ಕೇಸ್ ಸಿಕ್ಕಿಲ್ಲ ಅಂತಂದರೆ ಈ ಒಂದು ಅಪ್ಲಿಕೇಶನ್ ಟ್ರೈ ಮಾಡಿ. ಓಕೆ, ಸೊ ಯಾವ ಗೈಸ್ ಇದಾಗಿರುತ್ತೆ ಇದನ್ನ ವಿಡಿಯೋ. ಈ ಒಂದು ವಿಡಿಯೋ ಇಷ್ಟ ಆಗಿರೋ ಒಂದು ಲೈಕ್ ಮಾಡಿ, ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಸಿಗೋಣ ಗೈಸ್ ಮತ್ತೊಂದು ವಿಡಿಯೋನಲ್ಲಿ. ಅಲ್ಲಿವರೆಗೂ ಪೀಸ್ ಔಟ್.